shortest interval. So we have got the value of A and B. Then we have to start the bisection method by using the table. Okay. Okay, so we have to start with the table. Table again into the iteration number. Okay. Next, A, B, C equal to A plus B divided by 2. Okay. A, B, C equal to A plus B divided by 2. Next, ಏನಿರ್ತದೆ ಅದೇನಿರುತ್ತೆ ಟೇಬಲ್ನಾಗ f of a, f of A, then f of b, f of B, f of c. f of B and f of C. Okay. So these are the table. So ಇದನ್ನ ನಾವು ಈಗ ಕಂಪ್ಯೂಟ್ ಮಾಡ್ಕೋತ ಹೋಗ್ಬೇಕು as usual we did in the same previous problem. So previous problem ಹೆಂಗ್ ಮಾಡಿದ್ರಿ ಹಂಗೆ ಇದನ್ನ ಕಂಪ್ಯೂಟ್ ಮಾಡ್ಕೋತ ಹೋಗ್ಬೇಕು. Okay. So neat ಹಾಕೋರಿ ನೀವು ಹಂಗ ಹಾಕಿಲ್ಲ. Okay. So first iteration here. So ಏನ್ ಮಾಡ್ತೀರಿ first iteration A ಏನದ ನಿಮ್ಗ 1 ಅದ correct. First iteration A 1 ಅದ B ಏನದ 1.5 ಅದ ಇನ್ನೇ find out ಮಾಡಿದ್ರಿ correct ಅದ ನೆನಪದ. Yes, ma'am. Ma'am 1.5 doubt ಅದ ರೀ. 1.5 ಇನ್ನ ಡೌಟ್ ಅದ ನಿಮಗೆ ಶಾರ್ಟೆಸ್ಟ್ ಪ್ರಾಬ್ಲಮ್. ಹಾ ರೀ. ಓಕೆ ಆಮೇಲೆ ರಿಪೀಟ್ ಮಾಡ್ತೀನಿ ತಗೋ. ಈಗ ಇದನ್ನ ಕಂಟಿನ್ಯೂ ಮಾಡೋಣ. ಓಕೆ ಸಾಗರ್. Sure ma'am. B 1.5 ಅಂತ ಕನ್ಸಿಡರ್ ಮಾಡೋಣ ಆಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ. ಸೊ A equal to 1 ಬಂತ B equal to 1.5 ಬಂತಿತ್ತು. ಓಕೆ ಶಾರ್ಟೆಸ್ಟ್ ಲೆಂತ್ ಒಳಗೆ ತಗೊಂಡಿದ್ವಿ ನಾವು. ಓಕೆ. ಸೊ ನೆಕ್ಸ್ಟ್ C ಕಂಪ್ಯೂಟ್ ಮಾಡ್ರಿ. C equal to ಇಲ್ಲಿ ಬರೀರಿ ಫಸ್ಟ್ ಇಟರೇಷನ್ ಅಂತ ಹೇಳ. First iteration A equal to 1, B equal to 1.5, C equal to 1 plus 1.5 divided by 2. Just after notice 1 plus 1.5 divided by 2 is 1.25. Yes, 1.25. 7.5 na 2.5 pe. Yes, brother, 2.5 ma'am. 2.5 ma'am. 1 plus 1.5. Just a second here. 1 plus 1.5 is 2.5 divided by 2. Vidashri, ಗೊತ್ತಾಯ್ತಾ ವಿದಶ್ರೀ 1 plus 1.5 ಹೋಲ್ ಡಿವೈಡ್ ಬೈ ಹಂಗ ಹಾಕ್ಬೇಡ ಹಂಗ ಹಾಕ್ರೆ ಬೇರೆ ಆನ್ಸರ್ ಬರ್ತದೆ ಪ್ಲಸ್ 1.15 ಆಡ್ ಮಾಡ್ರಿ ಆಮೇಲೆ ಡಿವೈಡೆಡ್ ಬೈ 2 ಮಾಡ್ರಿ ಅವಾಗ 1.25 ಬರ್ತದೆ. ಓಕೆ ಫೈನ್. ನೆಕ್ಸ್ಟ್ ಕ್ಯಾಲ್ಕುಲೇಟ್ f of a. ಓಕೆ ಸೊ f of a ಕ್ಯಾಲ್ಕುಲೇಟ್ ಮಾಡ್ರಿ ಆಗಲೇ ಮಾಡಿರಿ ನೀವು ಮಾಲೆ ಮಾಡಿರ್ತೀರಿ ಇಲ್ಲ ಅಂತಂದ್ರೆ ಇನ್ನೊಮ್ಮೆ ಮಾಡ್ಕೋತಿದ್ರೆ ಮಾಡ್ಕೊರಿ. f of a equal to x cube minus x minus 1. ಓಕೆ ಸೊ f of a ಏನದ 1 ಅದ 1 cube minus 1 minus 1 is ಏನ್ ಬರ್ತದೆ minus 1. ಕರೆಕ್ಟಾ Yes ma'am. ಓಕೆ Yes, ma'am. ಮಾಡಿರ್ತೀರಿ ಇಲ್ಲ ಅದನ್ನ ಹಾಕ್ಬೋದು ಆನ್ಸರ್ ಇಲ್ಲ ಅವಲ್ಲ ಅಂದ್ರೂ ಕಂಪ್ಯೂಟ್ ಮಾಡ್ಕೋರಿ. ಓಕೆ ಸೊ f of 1 ಏನಾಯ್ತ minus 1, c ಏನಾಯ್ತ 1.25. ಕರೆಕ್ಟ್. ನೆಕ್ಸ್ಟ್ ಕಂಪ್ಯೂಟ್ f of b. f of b is x cube minus x minus 1. f of b ಏನದ 1.5. okay so 1.5 whole cube minus 1.5 minus 1 is 1.5 whole cube is 3.375. ಏನಪ್ಪಿ 3.375. 3.375 okay 1.1 Yes ma'am. is 3.375 minus 1.5 minus 1 ಮಾಡಿ ಎಷ್ಟು ಬರ್ತದೆ ನೋಡ್ರಿ minus 0.875. minus 1 0.875 okay 0.875. f of b is 0.875. okay correct. Next calculate f of c. Calculate f of c. x cube minus x minus 1. f of c another 1.25 equal to 1.25 whole cube minus 1.25 minus 1.
calculate ಬರ್ತದ ಆನ್ಸರ್ 1.25 whole cube ಎಷ್ಟು ಮೇಡಮ್ 1.953 953 ma'am. 1.953 5. okay minus Yes ma'am. 1.25 minus 1 ಎಷ್ಟು ಅಂತ Minus 0.29. 0.29 297. 6 or 7 okay 7 ಮಾಡ್ತಿದ್ರೆ ಮಾಡಿಲ್ಲ 7 ಮಾಡ್ತೀರಿ 7 ಮಾಡಿ ರೌಂಡ್ ಆಫ್ ಮಾಡಿ 6 ಇಟ್ರು ನಡೀತದೆ ಏನು ಪ್ರಾಬ್ಲಮ್ ಇಲ್ಲ 7 ಮಾಡ್ತಿದ್ರೆ ಮಾಡಿಲ್ಲ ಅಂದ್ರೆ 9 6 ಇಟ್ಬಿಡ್ತಿಲ್ಲ ಏನು ಪ್ರಾಬ್ಲಮ್ ಇಲ್ಲ 3 ನಂಬರ್ಸ್ ತಗೊಂಡು 0.296 ಅಂತ ಇಟ್ಬಿಡ್ತೀನಿ ಓಕೆ ಸೊ ಏನು ಬಂತಿಲ್ಲ minus 0.296 so first iteration completed table ನಾಗ ಅಪ್ಡೇಟ್ ಮಾಡ್ಬಿಡು ತಿಳಿತಾ first iteration yes ma'am Yes ma'am. please reply everyone first iteration ತಿಳಿತಾ okay now the thing is ನೀವು ಎಲ್ಲಿ ತನ ಮಾಡ್ಬೇಕು ಇದನ್ನ ಅಂತ ಹೇಳಿ ಬರ್ಕೋಕತ್ರಂತ ಒಂದೇ ನಿಮಿಷ ಹೇಳ್ತೀನಂತ ಸ್ವಲ್ಪ ಲಕ್ಷ ಕೊಡ್ರಿ ಈಗ ಎಷ್ಟು ಇಟರೇಷನ್ ಮಾಡ್ಬೇಕಂತ ಹೇಳಿ ನಿಮಗೆ ಈಗ ಕನ್ಫ್ಯೂಷನ್ ಬರ್ತದೆ ಓಕೆ ಸೊ ಕ್ವಶನ್ ನಾಗ ಏನ್ ಕೊಟ್ಟಾರ ನೋಡಿ ಅಪ್ ಟು 4 ಡೆಸಿಮಲ್ ಪ್ಲೇಸಸ್ ಅಂತ ಹೇಳತಾನ ಸೊ ಅಪ್ ಟು 4 ಡೆಸಿಮಲ್ ಪ್ಲೇಸಸ್ ಯಾವುದು ಸಿ ವ್ಯಾಲ್ಯೂ ಇದು ಸಿ ವ್ಯಾಲ್ಯೂ ಏನಿರ್ತದಲ್ಲ ಅಪ್ ಟು 4 ಡೆಸಿಮಲ್ ಪ್ಲೇಸಸ್ ಬರ್ಬೇಕು ಅಲ್ಲಿ ತನಕ ಕಂಟಿನ್ಯೂ ಮಾಡ್ಬೇಕು ಸೊ ಈಗ ಏನಾಯ್ತು ನಮಗೆ 2 ಡೆಸಿಮಲ್ ಪ್ಲೇಸ್ ಬಂದದ ಕರೆಕ್ಟ್ ಸಿ ವ್ಯಾಲ್ಯೂ ಎಷ್ಟಿದೆ 2 Yes, ma'am. ಡೆಸಿಮಲ್ ಪ್ಲೇಸ್ ಇದಾವೆ ಸೊ ಅದನ್ನ ಅಪ್ ಟು 4 ಡೆಸಿಮಲ್ ಪ್ಲೇಸ್ ಬರತ್ತನ ಮಾಡ್ಬೇಕು ಆಮೇಲೆ 4 ಡೆಸಿಮಲ್ ಪ್ಲೇಸ್ ಈಗ ನೋಡಿ ಫಾರ್ ಎಕ್ಸಾಂಪಲ್ ನನಗೆ ಎಷ್ಟೇ ಒಂದ 9th ಇಟರೇಷನ್ ಗೆ 1.2566 ಏನೋ ಬತ್ತು ಓಕೆ 4 ಡೆಸಿಮಲ್ ಪ್ಲೇಸ್ ಬಂತು ಹಂಗಂತ ಬಿಡಬಾರ್ದು ಓಕೆ 9th ಇಟರೇಷನ್ ಗೆ 4 ಡೆಸಿಮಲ್ ಪ್ಲೇಸ್ ಬಂದ್ಮೇಲೆ ಅದನ್ನ ಲಾಸ್ಟ್ ಅಂತ ಬಿಡಬಾರ್ದು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಕ್ಯಾರಿ ಔಟ್ ದ 10th ಇಟರೇಷನ್ ಓಕೆ ಸೊ 10th ಇಟರೇಷನ್ ನಾಗ ನನಗೆ ಫಾರ್ ಎಕ್ಸಾಂಪಲ್ 1.2566 ಬತ್ತು ಅಂತಂದ್ರೆ ಸೊ ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀನಿ ಓಕೆ ನೆಕ್ಸ್ಟ್ ಇಟರೇಷನ್ ಒಳಗೆ ಇವೆರಡು ಸೇಮ್ ಬಂದು ಅಂದ್ರೆ ಅದು ಆನ್ಸರ್ ಕರೆಕ್ಟ್ ಅದ ಅಂತ ಹೇಳ್ತೀನಿ ಈಗ ನಾನು ಫಾರ್ ಎಕ್ಸಾಂಪಲ್ 1.2372 ಬಂತಂದ್ರೆ ಇವೆರಡು ಸೇಮ್ ಇಲ್ಲ ಓಕೆ ಸೊ ಅಂಟಿಲ್ ಐ ಗೆಟ್ ದ ಸೇಮ್ ನಂಬರ್ ಸೇಮ್ ಎರಡು ಇಟರೇಷನ್ ಒಳಗೆ ಸೇಮ್ ನಂಬರ್ ಬರತನ ನಾನು ಕ್ಯಾರಿ ಔಟ್ ಮಾಡ್ಬೇಕು ಸೊ ಅಲ್ಲೇ ನಿಮ್ಗೆ ಅದು ಎಕ್ಸಾಕ್ಟ್ ಆನ್ಸರ್ ಅದು ಅಪ್ರಾಕ್ಸಿಮೇಟ್ ಆನ್ಸರ್ ಅಂತ ಹೇಳ್ಬೋದು ಕ್ಲಿಯರ್ ಆತ ಎಲ್ಲಿ ತರ ಮಾಡ್ತೀರಂತ ಇದು ಪ್ರಾಬ್ಲಮ್ ಇನ್ನೊಮ್ಮೆ ಹೇಳ್ತೀನಿ ಲಕ್ಷ ಕೊಡ್ರಿ Yes ma'am. ಇನ್ನೊಮ್ಮೆ ಹೇಳ್ತೀನಿ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ ಇದು ಎಲ್ಲಿ ತನ ಮಾಡ್ಬೇಕು ಈ ಪ್ರಾಬ್ಲಮ್ ನ ಕ್ವಶನ್ ಏನ್ ಕೊಟ್ಟಾನ ಅಪ್ ಟು 4 ಡೆಸಿಮಲ್ ಪಾಯಿಂಟ್ ಬರತನ ಮಾಡ್ರಿ ಅಂತ ಹೇಳ್ತಾನ ಓಕೆ ಫೈನ್ ಅಪ್ ಟು 4 ಡೆಸಿಮಲ್ ಪಾಯಿಂಟ್ ಬರತನ ಮಾಡ್ಬೇಕು ಈಗ ನನಗಿನ್ನ 2 ಡೆಸಿಮಲ್ ಪಾಯಿಂಟ್ ಬಂದದ ಹಂಗೇನೋ ಒಂದು 9th ಇಟರೇಷನ್ ಗೆ ನಂಗೆ 4 ಡೆಸಿಮಲ್ ಪಾಯಿಂಟ್ ಬರ್ತದೆ ಓಕೆ ಫಾರ್ 9th ಇಟರೇಷನ್ ಗೆ 4 ಡೆಸಿಮಲ್ ಪಾಯಿಂಟ್ ಬರ್ತದ ಅಂತ ಅದೇ ಆನ್ಸರ್ ತಗೊಂಡು ಬಿಡಬಾರ್ದು ಓಕೆ ಇಟ್ಸ್ ನಾಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸೊ ಏನ್ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಇಟರೇಷನ್ ಕ್ಯಾರಿ ಔಟ್ ಮಾಡ್ಬೇಕು ಆ ನೆಕ್ಸ್ಟ್ ಇಟರೇಷನ್ ಒಳಗ ಸೇಮ್ ವ್ಯಾಲ್ಯೂ ಬಂತಂತ ಇದು ಸೇಮ್ ವ್ಯಾಲ್ಯೂ ಬಂತಂದ್ರೆ ದಟ್ ಈಸ್ ದ ಆನ್ಸರ್ ಅಂತೇಳಿ ನಾವು ಎಂಡ್ ಮಾಡ್ಬಿಡ್ಬೇಕು ಓಕೆ ಈ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಟರೇಷನ್ ಒಳಗ ಸೇಮ್ ವ್ಯಾಲ್ಯೂ ಬಂದಿಲ್ಲ ಓಕೆ ಬೇರೆ ವ್ಯಾಲ್ಯೂ ಬಂತು ಅಂತಂದ್ರೆ ಮತ್ತೆ ನಾವು ಅದನ್ನ ಅಂಟಿಲ್ ವಿ ಗೆಟ್ ದ ಸೇಮ್ ವ್ಯಾಲ್ಯೂ ನಾವು ಅದನ್ನ ಕ್ಯಾರಿ ಔಟ್ ಮಾಡ್ಕೊತ ಹೋಗ್ಬೇಕು ಸೊ ಅವಾಗ ನಮ್ಗೆ ಏನಾಗ್ತದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸಿಗ್ತದಂತ ಹೇಳ್ಬೋದು ಕ್ಲಿಯರ್ ಆತ now clear yes ma'am Yes ma'am. everyone clear I want reply from everyone at least reply with yes or no or raise your hands everyone clear okay fine so write on the first iteration ಬರ್ಕೋರಿ table no update ಮಾಡಿ fast ಬರ್ಕೋರಿ we'll go for the second iteration in this problem we'll get the answer at 11th iteration ಅಲ್ಲಿ ತನ ಮಾಡ್ಬೇಕು ನಾವು 11th ಇಲ್ಲ 13th iteration ಗೆ ಆನ್ಸರ್ ಬರ್ತದೆ ಅಲ್ಲಿ ತನ ಮಾಡ್ಕೊತ ಹೋಗ್ಬೇಕು ನಾವು ಫಾಸ್ಟ್ ಮುಗಿಸ್ರಿ ಈಗಿನ ಫಸ್ಟ್ ಇಟರೇಷನ್ ಆಯ್ತು ನಮ್ ಫಾಸ್ಟ್ ಬರೀ ಆದ್ಮೇಲೆ ಹೇಳ್ರಿ ಕಂಪ್ಲೀಟೆಡ್ ಅಂತ ಎಷ್ಟು ಲಾಂಗ್ ಕ್ವಶನ್ ಕೊಡಲ್ಲ ಹೇಳ್ರಿ ಮೇಡಮ್ ಏನು ಹೇಳಕ್ ಬರಲ್ಲ ಆಲ್ಮೋಸ್ಟ್ ಕೊಡಂಗಿಲ್ಲ ಬಟ್ ಮಾಡೋದ್ ಮಾಡ್ಬೇಕು ಶೋರ್
pattern pass. Those who have completed, just raise your hands and keep. ಯಾರು ಮುಗ್ದಿದೆ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ ಇಡ್ರಿ. ಬರ್ಕೋದು ಯಾರು ಮುಗ್ದಿದೆ ಅವ್ರು ಹ್ಯಾಂಡ್ ರೈಸ್ ಮಾಡಿ ಇಡ್ರಿ. Completed? Completed? Yes, ma'am. Others, everyone completed? Writing? Allowed to ask? Yes, ma'am. Shall we go for the next? Okay, fine. Then Yes, ma'am. okay. So we have to compute here f of a into f of b and f of a into f of c. So first next values ತಗೋಕೆ ಏನ್ ಮಾಡ್ತೀರಿ ಈಗ? First you have to carry out f of a into f of c. Less than 0 ಬರ್ತದೆ ನೋಡಿ. First f of a into f of c ನೇ ಅದಲ್ಲ? In f of a into f of b. Yes, ma'am. F of a into F of A into F of C. yes. So find out f of a into f of c. ಏನ್ ಬರ್ತದೆ ನೋಡ್ರಿ? 0.297 ಬರ್ತದ್ರಿ. F of a is minus 1 into f of c is Yes. minus 0.2. Minus 0.297. Minus into minus plus ಆತ್ ನಮಗಿದೆ. Yes, ma'am. So plus ಅಂತಂದ್ರೆ it's not less than 0. So ಏನ್ ಬಂತು? Yes, ma'am. 0.96 which is not less than 0. Okay. So ಇದು ಮಾಡಕ್ ಬರಂಗಿಲ್ಲ. So next ಏನ್ ಮಾಡ್ತೀವಿ? Second ಹೋಗ್ತೀವಿ f of a into f of b. Okay. So f of Ma'am, F of C into F of B. sorry, f of c into f of b. Okay. So f of c into f of b. Yes, f of c is minus 0.296 0.297 into 0.875 75. ಎಷ್ಟು ಬರ್ತದೆ ನೋಡ್ರಿ? minus 0.2598 Minus yes, plus ಅಂತ ಇರ್ಲಿ. point 2598 Minus 0.259. Okay. 2598. ಸಾಕದು minus 0.259 ಸಾಕ್ಬಿಡು. ಅಷ್ಟೇನ್ ಮತ್ತೆ ದೊಡ್ಡದು ಮಾಡ್ಕೊತಾರೆ. ಬರೀತಿದ್ರೆ ಬರೀರಿ. Okay, ma'am. 4 decimal ಅಂದ್ರೆ ಹೇಳ್ರಿ ಮೇಡಮ್ ಅದಕ್ಕೆ 4 ಡೆಸಿಮಲ್ ಅಂತಂದ್ರೆ ಎಂತ ಗೊತ್ತಿರಿ? 59 ಇದೇನ್ ಬೇಕಾಗಿಲ್ಲ 4 ಡೆಸಿಮಲ್ ಅಂತ ನಮಗೇನಿದು ಬರೀ ಚೆಕಿಂಗ್ ಅಷ್ಟೇ. ಇದು 4 ಡೆಸಿಮಲ್ ಪಾಯಿಂಟ್ ಅಲ್ಲ ಇದು. ಹಾ ಓಕೆ ಮ್ಯಾಮ್. ಇದು ಟೇಬಲ್ ನಾಗ ಬರಂಗಿಲ್ಲ. ಇದೇನ್ ತಗೊಂಡ್ರು ನಡೀತದೆ. ಇದು ಬರೀ ಚೆಕಿಂಗ್ ಸಲುವಾಗಿ ಅಷ್ಟೇ. ಓಕೆ. So the second condition is true ಆಯ್ತಾ? So second condition true ಅಂದ್ರೆ Yes, ma'am. now A is equal to C. now interval lies Yes, ma'am. C and B. Okay. So interval lies Yes, ma'am. between C and B. That is C and 1.25 comma B another 1.5. Okay. 1.25 comma 1.5. Now assign A equal to C. That is 1.25. equal to 1.25 and B equal to B nether equal to 1.5. So we have got the values of A and B. Clear after it? Is reply? Yes, ma'am. Yes, I want reply from everyone. Everyone clear? First step false ಆತ ಯಾಕಂದ್ರೆ ನಮಗೆ ಪಾಸಿಟಿವ್ ವ್ಯಾಲ್ಯೂ ಬಂತು. ಸೊ ಇಂಟರ್ವಲ್ ತಗೋಕ್ ಬರಂಗಿಲ್ಲ. ಸೊ ಸೆಕೆಂಡ್ ಸ್ಟೆಪ್ ನಾಗ ನಮಗೆ ನೆಗೆಟಿವ್ ವ್ಯಾಲ್ಯೂ ಬಂತು. ಸೊ ಅಲ್ಲಿ ಇಂಟರ್ವಲ್ ನಾವು ತಗೋತೀವಿ. ಟ್ರೂ ಆಗೈತೆ. ಕ್ಲಿಯರ್ ಆತ? ಪ್ಲೀಸ್ ರಿಪ್ಲೈ. ವಾಂಟ್ ರಿಪ್ಲೈ ಫ್ರಮ್ ಎವ್ರಿವನ್. ನೀವು ಬಡ ರಿಪ್ಲೈ ಮಾಡ್ರೆ.
ನನ್ನ ಕಡೆ ಬೈಸ್ಕೋತೀರಿ ಇನ್ನು ಸೆಕೆಂಡ್ ಸೆಮ್ದು. Yes, ma'am. Others, everyone, only 4, 5, 6 people replied. What about others? Ajay, Aishwarya, Basvaraj, both Basvaraj, Basvesh, Ganga, Kiran, Maheshri, Pooja, Vivekanand, Vinayak, all clear? Yes, madam. Okay. Others? Kiran? ಕೇಸಾತಿಲ್ಲ ಕಿರಣ್ ಏನ್ ಹೇಳತ್ತಿ? ಪೂಜಾ? Yes, madam. ಪೂಜಾ? ಯಶ್ರೀ? ಅವರಿಲ್ಲ ನೋಡಿ, ಪ್ರೆಸೆಂಟ್ ಇಲ್ಲ. ಪೂಜಾ, ಮಹೇಶ್ರೀ, ವಿನಾಯಕ್, ವಿವೇಕಾನಂದ್. ಓಕೆ, ಬರ್ಕೋರಿ. ಫಾಸ್ಟ್ ಬರ್ಕೋರಿ. ಆ್ಯಡ್ ಆನ್ ಫಾಸ್ಟ್. ಆಯ್ತಾ? ಬರ್ಕೋದಾಗ್ಯದ? Yes, ma'am. ಅದು Yes, ma'am. Complete. ಎಲ್ಲಾರ್ದು ಆಗ್ಯದ? Okay, now update the value of A and B in the second iteration. Okay, so second iteration value of A is 1.25. Okay, and the value of B is 1.5. 1.5. Okay. Disturbance is there? Okay. So next we have to carry out the second iteration. Second iteration, A equal to 1.25, B equal to 1.5, C equal to 1.25 plus 1.5 divided by 2. Madri, 1.25 plus 1.5 divided by 2. ಎಷ್ಟಾಗ್ತದೆ ನೋಡ್ರಿ? 1.375. 375. 375. Okay, 1.375. So we have got 1.375. Okay, C value banta. Next, f of A carry out ಮಾಡಿ. So f of A ಏನ್ ಬರ್ತದ? f of 1. ಮೇಲೆ ಸಿಕ್ಕಿದ್ರಿ ಮೇಡಮ್ -2. ಬರ್ಕೊಂಬೇಡ್ರಿ, ಇಲ್ಲಿ ಮಾಡಿರಿ. Yes, ma'am. ಇದು ಮಾಡಿರಿ. ಓಕೆ, f of 1.25 ಮಾಲ್ ಮಾಡಿರಿ, ಅದನ್ನೇ ಬರ್ಕೋತಿದ್ರೆ ಬರ್ಕೋರಿ, ಇಲ್ಲ ಮಾಡ್ತಿದ್ರೆ ಮಾಡಿ. ನಾನು ಮಾಡಿನ ಅದನ್ನೇ ಬರೀತೀನಿ. That is -0.296. Okay, next f of B. f of B is f of 1.5. f of 1.5 is 0.875. 875. Okay, next f of C. Okay, f of C ಒಂದೇ ಮಾಡ್ಬೇಕು. So f of C ಏನದೆ? f of 1.375. ಮಾಡ್ರಿ ಇದದ್ದು 1.375 whole cube minus 1.375 minus 1. As 1.375 whole cube is 2.599. 2.599. 599. Okay, 2.599 minus 1.375 minus 1. ಎಷ್ಟು ಬರ್ತದೆ? 0.22
2246 ma'am. 1.2246 wait check ಮಾಡ್ತೀನಿ 1.375 minus 1 is 0.2246 224 ಕರೆದ್ರೆ ನಡೀತು 2246 so update this value here so f of a ಏನದ minus 0.296 f of b is 0.875 and f of c is 0.2246 okay clear आता second iteration Yes, Yes ma'am. ma'am. second iteration clear आता ಎಲ್ಲರಿಗೂ please reply here others everyone cleared with the second iteration okay fine write down fast ಸ್ವಲ್ಪ ನೀಟ್ ಬರೀರಿ ನಾನು ಹಂಗ ಬರಾಕತ್ತೀನಿ ಹಂಗ ಎಕ್ಸ್ಪ್ಲೇನ್ ಮಾಡ್ಕೊತ ನೀವು ಹಂಗ ಬರಿಬೇಡ್ರಿ ಸ್ವಲ್ಪ ನೀಟ್ ಬರೀರಿ ನಾನು ಹಂಗ ಬರಿಬೇಡ್ರಿ ಮತ್ತ ಆಮೇಲೆ ನಿಮಗ್ ಬೇಕಾಗ್ತದ ಅದನ್ನ ಓದಾಕ ನೀ ಇದೇ ಮಾಡ್ಕಿರಣ್ ಬರೇ ನಂಗದ್ ಒಂದೇ ಮಾಡಿ ಹೌದಿಲ್ಲ ಕಿರಣ್ ಇಲ್ರಿ ಮೇಡಮ್ ಬರ್ಕೊಂಬದ ನೀಟ್ ಬರ್ಕೋತ್ ಹೇಳ್ದೆ ಆಗೈತ್ರಿ ಮೇಡಮ್ ಬರೀ ಹಾಗಿದೆ ಗಜ್ಜಿ ಬಡಿಬೇಡ್ರಿ ನೀಟ್ ಬರ್ಕೋರಿ ನಿಮಗ ಆಮೇಲೆ ಎಕ್ಸಾಮ್ ಟೈಮಿಗೆ ಓದಾಕ ತಿಳಿಯಂಗಿಲ್ಲ ಅದನ್ನ Completed ma'am. okay everyone completed please reply everyone completed the Yes, ma'am. iteration what about others everyone completed Vidyashree Mayashree Vidyashree Vaishnavi completed okay fine then we'll go for the checking okay so next we have to check f of a into f of c okay so first condition is f of a into f of c less than 0 ಬರ್ತದೆ check ಮಾಡ್ಬೇಕು so f of a ಏನದ this one minus 0.296 297 f of c into 0.2246 224 minus ಇದೆ ಅಂದ್ರೆ ನೀವು ಒಂದ್ಸರಿ minus 0.066 ಎಷ್ಟು minus 0.066 okay 0 point minus 0.066 okay which is less than 0 okay less than 0 already other so we have to take ಇದೇ ತಗೊಂಡ್ಬಿಡ್ಬೇಕು ಈಗ ನಾವು ಇದನ್ನೇ ತಗೊಂಡು ಆನ್ಸರ್ ಮಾಡೋಣ so now we have got the interval now we have got the interval c comma a comma c that is a another 1.25 comma c is 1.375 okay so assign ಮಾಡ್ರಿ values assign ಮಾಡ್ರಿ ಏನು assign ಮಾಡ್ತೀರಿ ಈಗ a equal to a ನೇ correct a equal to a yes ma'am a c a equal to c ma'am first condition a equal to a not c check ಮಾಡಿ correct first condition true ಆಗಿದೆ second condition ಇಲ್ಲ first condition Yes ma'am. a equal to a ನೇ yes ma'am yes so a equal to a ಅಂದ್ರೆ 1.25 ನೇ ಬರ್ತದೆ okay b equal to ಏನದು c ಅದ so b equal to ಏನಾಗ್ತದೆ 1.375 ಇಲ್ಲೇ ಗೊತ್ತಾಗ್ತದೆ ನೋಡಿ ಇಲ್ಲಿ ಇಂಟರ್ವಲ್ ಬರೀತೀರಿಲ್ಲ ಈಗ a ಏನದ ಅದು ಇಂಟರ್ವಲ್ ನ ಬರ್ಕೋಬೇಕಾ 1.25 c ಏನದ ಅದು ಇಂಟರ್ವಲ್ ನ ಬರ್ಕೋಬೇಕಾ so a equal to a ಆತ c equal b equal to c ಆತ ನೀವು ನೋಡೋದೇ ಬೇಕಾಗಂಗಿಲ್ಲ ಸ್ಟೆಪ್ ನೋಡೋದೇ ಬೇಕಾಗಂಗಿಲ್ಲ ಈಸಿಲಿ ಇಲ್ಲೇ ಗೊತ್ತಾಗ್ಬಿಡ್ತದೆ f of a into f of c ಟ್ರೂ ಆಗಿದೆ ಅಂದ್ರೆ a ವ್ಯಾಲ್ಯೂ ಇಲ್ಲಿ ಬರೀಬೇಕಾ c ವ್ಯಾಲ್ಯೂ ಇಲ್ಲಿ ಬರೀಬೇಕು ಸೊ a equal to a ಆತ b equal to c ಆತ ಕ್ಲಿಯರ್ ಆತ ಈಸಿ ಇದೆ ಆಕ್ಚುಲಿ ಇದು ಹಾಗೆ ಮೇಡಮ್ ಈಗ ತಿಳಿತು ಈಗ ತಿಳಿತ್ರಿ
ಅದನ್ನ ಹೇಳ್ಬಾರ್ದು ಅಂದಿದ್ದಾನೆ ಆಕ್ಚುಲಿ. ನಿಮ್ಗೆ ತಿಳಿತದೆ, ನೀವು ತಿಳ್ಕೊತೀರೇನಂತ. ಬರ್ಕರ್ ಶಾಣೆರದಿ ಪಾಸ್ ಬರ್ಕರ್. ಕಾಲೇಜ್ ಚಾಲೂ ಐತಲ್ರಿ ಮೇಡಮ್? ಕಾಲೇಜ ಹಾ ರೀ ಮ್ಯಾಮ್. ಯಾಕೆ? ಏನಿಲ್ರಿ ಇವತ್ತು ಕಾಲೇಜ್ ಕಡೆ ಪಟ್ಕನ್ ರೀಸ್ಟಾರ್ಟ್ ಮಾಡ್ರಿ ಮೇಡಮ್, ಸಾಕಾಗ್ಯಾರ ಮನ್ಯಾಗ ಕೂತ್ ಕೂತ್. ನಾ ಏನ್ ಸ್ಟಾರ್ಟ್ ಮಾಡ್ಲಿ, ಗೌರ್ಮೆಂಟ್ದವ್ರು ಯೂನಿವರ್ಸಿಟಿದವ್ರು ಕಳ್ಸಾರ, ನೋಡ್ಬೇಕು ಮಾಡ್ಸಾರ ಏನಂತಾರ. ಕಾಲೇಜ್ ಚಾಲೂ ಅದ, ಕಾಲೇಜ್ ಒಳಗ್ ಸರ್ಗಳು ಅದಾರ, ಮಾಡ್ಸಾರ ಅದ ಚಾಲೂ ಅದಾರ. 26ನೇ ತಾರೀಕಿಗೆ ಚಾಲು ಆತಾರಲ್ರಿ ಮೇಡಮ್ ಕಾಲೇಜ್? ಅನಾತಾರ ಏನೋ RCU ನಿಂತ ನೋಟಿಸ್ ಬಂದದ, ಅದೇ ಮಾಡ್ಸಾರ ಹೇಳ್ತಾರ ಏನನ್ನದು. ಅವ್ರಿಗೆ ಅಫಿಷಿಯಲ್ ಬರ್ಬೇಕಲ್ಲ, ಇದು ಜನರಲ್ ಆಗಿ RCU ಯೂನಿವರ್ಸಿಟಿ ಒಳಗ್ ಬಿಟ್ಟಾನದ. ಬಟ್ ಕಾಲೇಜಿಗೆ ಕಳಿಸ್ತಾರ, ಕಾನ್ಫಿಡೆನ್ಶಿಯಲ್ ಮೇಲ್ ಕಳಿಸ್ತಾರ, ಅವ್ರು ಕಳಿಸ್ದಿಂದ ಮಾಡ್ಸಕ್ ಚಾಲು ಮಾಡ್ತಾರ. ಅಂತಿಲ್ ಅವ್ರು ಕಳ್ಸತ್ತಾನೆ ಯೂನಿವರ್ಸಿಟಿ ಒಳಗ ಬಿಟ್ಟಿದ್ದ ತಗೊಂಡ್ ಸ್ಟಾರ್ಟ್ ಮಾಡಕ್ ಬರಂಗಿಲ್ಲ. ಅವ್ರ ಕಾನ್ಫಿಡೆನ್ಶಿಯಲ್ ಮೇಲ್ ಕಳ್ಸದಿಂದ ನಮಗ್ ಸ್ಟಾರ್ಟ್ ಮಾಡಕ್ ಬರ್ತದೆ. ಓಕೆ, ಇನ್ನ ಎಷ್ಟ್ ದಿನ ಹಾಲಿಡೇಸ್ ಬೇಕು ವಿನಾಯಕ್? ಸಾಕಾಗ್ವಲ್ದೇನ ನಮ್ಮ ಮನ್ಯಾಗ ಕೂತ್? Okay, so next we'll start with the third iteration here. Third iteration ಬರ್ಕೋರಿಲ್ಲ. Third iteration, A is 1.25, B is 1.375. Okay, calculate the value of C. Third iteration, calculate 1.312 ma'am. C equal to 1.25 plus 1.375 divided by 2. ಎಷ್ಟು ಬರ್ತದೆ? 1.312. Plus 1.3125. Okay, 1.3125 ಬರ್ತದೆ. Okay, so we have got, see here, ನಮಗೆ ಇಲ್ಲಿ 4 ಬಂದು ಕರೆಕ್ಟ್ 4 ಡೆಸಿಮಲ್ ಪಾಯಿಂಟ್ ಬಂದದೀಗ. ಸೊ ಬಟ್ ನಮಗೆ ಇಲ್ಲೇ ಸ್ಟಾಪ್ ಮಾಡಕ್ ಬರಂಗಿಲ್ಲ. ಕ್ವಶನ್ 4 ಡೆಸಿಮಲ್ ಪಾಯಿಂಟ್ ಅಂತ ಹೇಳನ್, ಬಟ್ ನಮಗೆ ಇಲ್ಲೇ ಸ್ಟಾಪ್ ಮಾಡಕ್ ಬರಂಗಿಲ್ಲ. ವಿ ಹ್ಯಾವ್ ಟು ಸಿ ದ ನೆಕ್ಸ್ಟ್ ಇಟರೇಷನ್ ಆಲ್ಸೋ ನೋಡ್ಬೇಕು ನಾವು. ಯಾಕಂತಂದ್ರ ನಾವು ನೆಕ್ಸ್ಟ್ ಇಟರೇಷನ್ ಸೇಮ್ 1.32.25 ಬಂತಂದ್ರೆ ನಾವು ಸ್ಟಾಪ್ ಮಾಡ್ಬೋದು, ಇಲ್ಲ ಅಂದ್ರೆ ಹಂಗೆ ಕಂಟಿನ್ಯೂಸ್ ಮಾಡಕ್ ಹೋಗ್ಬೇಕು. ಓಕೆ, we have got the 4 decimal points here, but we can't stop here. We have to check by next iteration. Okay, ಅದಕ್ಕೆ ಏನ್ ಮಾಡ್ತೀರಿ, ಫಸ್ಟ್ ಈಗ f of a, f of b, f of c ಕ್ಯಾಲ್ಕುಲೇಟ್ ಮಾಡಿ. ಸೊ f of a ಏನದ, that is f of 1.25. ಇಲ್ಲೇ ಅದ 1.25 ಕ್ಯಾಲ್ಕುಲೇಟ್ ಮಾಡಿ. ದಿಸ್ ಓನ್ಲಿ 1.25 0.296. ಕರೆಕ್ಟ್ ಅಲ್ಲ? ಡೈರೆಕ್ಟ್ ಬರ್ಕೋತೀನಿ, ನೀವು ಬರ್ಕೋತೀರ ಬರ್ಕೋಬಹುದು, ಇಲ್ಲ ಕ್ಯಾಲ್ಕುಲೇಟ್ ಮಾಡ್ತೀರಾ ಮಾಡಿ. 1.25 Yes, ma'am. minus 0.26. Okay, next f of 0.224. okay, 1.375. So 1.375 is okay, 0.2246. Now calculate f of c. Just ಟಕ್ಕ Calculate ಮಾಡ್ರಿ, ಏನಾಯ್ತು ಕಿರಣ್? ಸ್ಟ್ರಕ್ ಆಗ್ಲತ್ತಾರ ಮೇಡಮ್. ಜಸ್ಟ್ ಟಕ್ಕ ಆಗತ್ತೆ. ಅದು ಟೈಮ್ ಮುಗ್ಯಾಕ ಬಂದದ, ಮೇ ಬಿ ಅದಕ್ಕೆ ಆಗತ್ತಿರ್ಬೇಕದು. ಮುಗಿಸೋಣ, ಇದನ್ನ ಮುಗಿಸ್ಬಿಡೋಣ, ಥರ್ಡ್ ಇಟರೇಷನ್ ಅನ್ನು ಮುಗಿಸ್ಬಿಡೋಣ. ಓಕೆ, ಸೊ ಎಫ್ ಆಫ್ ಸಿ ಏನದ ಅಂತಂದ್ರೆ ಈಗ ಇದು Yes, ma'am. 1.3125. ಓಕೆ, ಸೊ 1.3125 whole cube minus 1.3125. ಓಕೆ, minus 1. ಸೊ 1.3125 whole cube ಎಷ್ಟು ನೋಡ್ರಿ? 2.260 ma'am. 2.260 ನಾ? ಹಾ ರೀ ma'am. ಚೆಕ್ ಮಾಡ್ತೀನಿ. ಓಕೆ, ಓಕೆ, 2.260 9 ತಗೋತೀರಿ ತಗೋರಿ. ಓಕೆ, ಮೈನಸ್ 1.3125 minus 1 ಎಷ್ಟು ಬರ್ತದೆ ಇದು ಆನ್ಸರ್? 2.2
minus 0. minus 0.052. minus 0.0 52. 0.0515. ಓಕೆ, ಅದು 2.602 ಮಾಡಿನಲ್ಲ, ಅದಕ್ಕೆ 209 ತಗೊಂಡಿಲ್ಲ, ಅದಕ್ಕೆ 1.15 ಬರ್ತದೆ. ಓಕೆ, ಎಸ್ ವಿದಶ್ರೀ ಕರೆಕ್ಟ್. ವಿದಶ್ರೀ ಕರೆಕ್ಟ್ ಅದ ನೋಡಿ. ಓಕೆ, now update this. minus 0.296, f of b is 0.2246, and f of c is minus 0.05151. Okay, next calculate ಮಾಡ್ತೀರಿ ಹಿಂಗೆ ಮನ್ಯಾಗ ಮಾಡ್ತೀರಿ? ಹಾ ರೀ ma'am. Yes, ma'am. ಕಂಟಿನ್ಯೂ ಆಗೋತ್ ಹೋಗ್ತದೆ. ಏನಂತಂದ್ರೆ ಕಂಡೀಷನ್ ಇಲ್ಲಿ 4 ಇಟರೇಷನ್ ಬಂದ್ರು ನೀವು ಎಲ್ಲಿ ತನ ಮಾಡ್ಬೇಕಂತಂದ್ರ ಲಾಸ್ಟ್ ಇಟರೇಷನ್ ಎರಡು ಸೇಮ್ ಇರ್ಬೇಕು, ಅಲ್ಲಿ ತನ ಮಾಡ್ಕೊತ ಹೋಗ್ಬೇಕು. ಟೋಟಲಿ ವಿಲ್ ಗೆಟ್ 13 ಇಟರೇಷನ್. Sure, ma'am. ಬರ್ತದೆ ಪ್ರಾಬ್ಲಮ್ ಆಗಿ 13th ಇಟರೇಷನ್ ನಿಮ್ ಆನ್ಸರ್ ಸೇಮ್ ಬರ್ತದೆ. ಮಾಡ್ತೀರಿ? ಮಾಡಿ ನನಗೆ ಕಳಿಸ್ರಿ ಇವತ್ತು ಈವ್ನಿಂಗ್ ತನ. ಯಾವ್ದು Okay, ma'am. ಲಾಸ್ಟ್ ಇದು ಹಿಂಗೆ ಮಾಡ್ಕೊತ ಹೋಗ್ತಿಲ್ಲ. ಸಿ ವ್ಯಾಲ್ಯೂ ನೋಡ್ಬೇಕು ನೀವು. ಸಿ ವ್ಯಾಲ್ಯೂ ಇಸ್ ಯುವರ್ ಆನ್ಸರ್. ಓಕೆ, ಸಿ ವ್ಯಾಲ್ಯೂ ಏನದಲ್ಲ 13th ಇಟರೇಷನ್ ಮತ್ತೆ 12th ಇಟರೇಷನ್ ಸೇಮ್ ಬರ್ಬೇಕು, ಸೇಮ್ ಬರ್ತದೆ. ಅವಾಗ ನಿಮ್ದು ಆನ್ಸರ್ ಸೇಮ್ ಅಂತ ತಗೋತೀರಿ. ಹಾ ರೀ ಓಕೆ ಮ್ಯಾಮ್. Okay, ma'am. ಈ ಆನ್ಸರ್ Okay, ma'am. ಕ್ವಶನ್ ಆಗ 12th ಮತ್ತೆ 13th ಇಟರೇಷನ್ ಎರಡು ಸೇಮ್ ಬರ್ತದೆ. ಸೊ 13th ಆನ್ಸರ್ ಏನದ ಅದ ಆನ್ಸರ್ ಇದೆ ತಗೋಬೇಕು. 1 ಏನ್ ಬಂದಿರ್ತದ ಸಿ ಒಳಗೆ ಏನ್ ಆನ್ಸರ್ ಬಂದಿರ್ತದಲ್ಲ ಅದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ಬಿಟ್ಬಿಡ್ಬೇಕು. ತಿಳಿತಾ? ಹಾ ರೀ ಮ್ಯಾಮ್. ಓಕೆ ಕಳಿಸ್ರಿ ನನಗೆ. Please, all of you try to solve this answer. Everyone. Fine? ಓಕೆ ಮ್ಯಾಮ್. Okay. Thank you. Have a nice day. Okay, ma'am. Solve and send me by evening. Evening can I send me? Okay, ma'am. You have a ಓಕೆ nice ಮ್ಯಾಮ್.